ಆರ್ಟಿಒ ಕಚೇರಿಯಲ್ಲಿ ನಡೆಯುತ್ತಿರುವ ಗೋಲ್ಮಾಲ್ಗೆ ಗ್ರಾಹಕರು ಹೈರಾಣಾಗಿ ಹೋಗುತ್ತಿದ್ದಾರೆ. ಕಳೆದ 24ರಂದು ಈ ನ್ಯೂಸ್ ಟಿವಿಯಲ್ಲಿ ಬಿತ್ತರಗೊಂಡ ಸುದ್ದಿಗೆ ಎಚ್ಚೆತ್ತ ಜಾಂಬವ ಯುವ ಸಂಘದ ಅಧ್ಯಕ್ಷ ರಮೇಶ್ ಚಕ್ರವರ್ತಿ ತಮ್ಮ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಮಾಡಿ ಅನ್ಯಾಯಕ್ಕೊಳಗಾದ ವ್ಯಕ್ತಿ ರಾಮಾಂಜಿಗೆ ನ್ಯಾಯ ದೊರಕಿಸಿಕೊಡಿ, ಅನ್ಯಾಯವೆಸಗಿದ ಅಧಿಕಾರಿಗಳ ಅಮಾನತು ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಹೌದು, ಇದು ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ನಡೆಯುತ್ತಿರೋ ಕರ್ಮಕಾಂಡ. ಒಬ್ಬರ ವಾಹನಗಳನ್ನ ಇನ್ನೊಬ್ಬರಿಗೆ ವರ್ಗಾಯಿಸೋದು, ನಕಲಿ ದಾಖಲೆಗಳನ್ನ ಸೃಷ್ಟಿಸೋದು, ಫೋರ್ಜರಿ ಸಹಿ ಮಾಡೋದು ಅಂದ್ರೆ ಇವರಿಗೆ ನೀರು ಕುಡಿದಷ್ಟೇ ಸುಲಭ. ಏಜೆಂಟರು, ಲಂಚಬಾಕ ಅಧಿಕಾರಿಗಳ ಮಧ್ಯೆ ಸಿಲುಕಿರುವ ನಾಗರಿಕರು ಎಲ್ಎಲ್ ಪಡೆಯೋಕೋ ಡಿಎಲ್ ಮಾಡಿಸಿಕೊಳ್ಳೋಕೋ ಬಂದ್ರೆ ಇಲ್ಲ ಸಲ್ಲದ ದಾಖಲೆ ಕೇಳೋದು, ದುಡ್ಡು ಕೊಟ್ರೆ ಮಾತ್ರ ಒಂದಿರ್ಲಿ ಇಲ್ಲದೆ ಇರ್ಲಿ ಫಟ್ ಅಂತ ಮಾಡಿಕೊಡ್ತಾರೆ ನೋಡಿ. ಇತ್ತೀಚೆಗೆ ತನ್ನ ಕಷ್ಟ ನಿಮಿತ್ತ ಹೂವಿವಾರಹಳ್ಳಿ ರಾಮಾಂಜಿ ಎನ್ನುವಾತ ಲಾರಿಯೊಂದನ್ನ ಮತ್ತೊಬ್ಬರಿಗೆ ಮಾರಾಟ ಮಾಡಿ ನೋಂದಣಿ ಮಾಡಿಸಿಕೊಡುವ ವಿಚಾರದಲ್ಲಿ ತಲೆ ಹಾಕಿದ ಅಧಿಕಾರಿಗಳು ಬರೋಬ್ಬರಿ 6.5 ಲಕ್ಷಕ್ಕೆ ಪಂಗನಾಮ ಹಾಕಿ ನಕಲಿ ದಾಖಲೆ ಸೃಷ್ಟಿಸಿ ಹೊರ ಜಿಲ್ಲೆಯ ವಿವೇಕ್ ಅನ್ನೋರಿಗೆ ಮಾಡಿಕೊಟ್ಟಿದ್ದಾರೆ. ಈತನಿಗೆ 4.5 ಲಕ್ಷ ಕೊಡುವುದಾಗಿ ಒಪ್ಪಿಕೊಂಡಿದ್ದ ಟಿವಿಎಸ್ ಫೈನಾನ್ಸ್ ಹಣವು ಸಿಗದಂತೆ ಮಾಡಿದ್ದಾರೆ. ಮಾಹಿತಿ ತಿಳಿದು ಎಚ್ಚೆತ್ತುಕೊಂಡು ಆರ್ಟಿಒ ದೂರು ನೀಡಿ ನಾನು ಆರ್ಸಿ ಕಾರ್ಡೇ ಕೊಟ್ಟಿಲ್ಲ, 29 ಫಾರ್ಮ್ಗೆ ಸಹಿ ಹಾಕಿಲ್ಲ, ಅದೇಗೆ ನೋಂದಣಿ ಮಾಡಿದ್ರಿ ವಿವರ ಕೊಡಿ ಎಂದು ಕೊಟ್ಟ ಕೂಡಲೇ ಆ ಫೈಲ್ನೇ ನಾಪತ್ತೆ ಮಾಡಿಬಿಟ್ಟಿದ್ರು. ಈ ಕುರಿತು ಇದೇ ತಿಂಗಳ 24ರಂದು ಈ ನ್ಯೂಸ್ ಟಿವಿಯಲ್ಲಿ ಸುದ್ದಿ ಮಾಡಲಾಗಿತ್ತು. ಸುದ್ದಿ ನೋಡಿ ಎಚ್ಚೆತ್ತ ಜಾಂಬವ ಯುವ ಸಂಘ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ರಾಮಾಂಜಿ ಪರ ಪ್ರತಿಭಟನೆ ನಡೆಸಿ ಆರ್ಟಿಒ ಮತ್ತು ಅಧಿಕಾರಿಗಳಿಗೆ ಛೀಮಾರಿ ಹಾಕಿತ್ತು. ಆರ್ಟಿಒ ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಒತ್ತಾಯಿಸಿದ್ದರು. ಇಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು, ನಾಲಾಯಕ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಬಡಬಗ್ಗರ ಹೊಟ್ಟೆನ ಯಾರು ಸರಿ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಬಡಬಗ್ಗರ ಹೊಟ್ಟೆ ಮೇಲೆ ಹೊಡೆದು ಇವರು ಸೈನ್ ಇಲ್ಲದೆ 2930 ಫಾರಂ ಸೈನ್ ಇಲ್ಲದೆ ಇವ್ರಿಗೆ ಲಕ್ಷಾಂತರ ರೂಪಾಯಿ ವಂಚಿಸೋದು ಅಲ್ಲದೆ ಇಲ್ಲಿರುವಂತಹ ಕೇಸ್ ವರ್ಕರ್ಗಳೇ ಬೇರೆಯವ್ರಿಗೆ ಫೈನಾನ್ಸ್ ಅವರ ಹತ್ರ ಮಿಂಗಲ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಈ ಒಂದು ಬಡಪಾಯಿ ಹುಡುಗನ ಮೇಲೆ ಸರಿಸುಮಾರು 6.5 ಲಕ್ಷ ರೂಪಾಯಿ ತಲೆ ಮೇಲೆ ಬಂದಿರುವಂತಹ ಘಟನೆ ನಡೆದಿದೆ. ಯಾರು ಹೇಳೋರು ಕೇಳೋರು ಇಲ್ಲ ಎಂದುಕೊಂಡಿದ್ದ ಆರ್ಟಿಒ ಪ್ರತಿಭಟನೆಗೆ ಹೆದರಿ ಅವತ್ತು ಕಚೇರಿ ಬರದೆ ರಜಾ ಹಾಕಿದ್ದ. ಇವತ್ತು ಪ್ರತ್ಯಕ್ಷನಾದ ಆರ್ಟಿಒ ವಿವೇಕಾನಂದ ಫೈಲು ಸಿಕ್ಕಿದೆ. ಆದ್ರೆ ಅದರಲ್ಲಿ ಶಾಮೀಲಾಗಿರೋ ಅಧಿಕಾರಿಗಳು ಯಾರು ಅನ್ನೋದನ್ನ ಬಹಿರಂಗಪಡಿಸೋಲ್ಲ. ಅದು ಹೇಳ್ಬಿಟ್ರೆ ಅವರು ತಪ್ಪಿಸಿಕೊಳ್ಳೋ ಚಾನ್ಸು ಇದೆ ಅಂತಾರೆ. 26-29 ಅನ್ನೋ ಒಂದು ಸರಕು ಸಾಗಾಣಿಕೆ ವಾಹನ ಬಗ್ಗೆ ಏನಾಗಿತ್ತು ಅಂತ ನಾನು ಈಗಾಗಲೇ 24ನೇ ತಾರೀಕು ಹೇಳಿದ್ದೀನಿ. ಫೈಲು ಇರಲಿಲ್ಲ ಅಂತ ನಾನು ಹೋದ್ಸತಿ ಹೇಳಿದಾಗ ಅದು ಹೇಳಿದ್ದೆ. ಫೈಲ್ ಈಗ ಸಿಕ್ಕಿದೆ. ಎಲ್ಲಿ ಸಿಕ್ತು ಏನು ಸಿಕ್ತು ಅಂತ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಅಂದರೆ ಅದ್ರ ಬಗ್ಗೆ ನಾನು ಮುಂದೆ ತನಿಖೆ ಮಾಡಿಬಿಟ್ಟು ಯಾರ ಮೇಲೆ ಆ್ಯಕ್ಷನ್ ತೊಗೊಬೇಕು ಅಂತ ಹೇಳೋದ್ರಿಂದ ನಾನು ಹೇಳ್ಬಿಟ್ರೆ ಅವ್ರು ಅಲರ್ಟ್ ಆಗ್ತಾರಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಏನು ಮಾಡ್ಬೇಕಂತ ನಮ್ಮ ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡಿ ಆ್ಯಕ್ಷನ್. ಘಟನೆ ನಡೆದು 4 ದಿನವಾದರೂ ಇದುವರೆಗೂ ಯಾರಿಗೂ ನೋಟಿಸ್ ಜಾರಿ ಮಾಡಿಲ್ಲ. ಮೇಲಾಧಿಕಾರಿಗಳಿಗೂ ಮಾಹಿತಿ ನೀಡದೆ ಕಾಲ ಕಳೆಯುತ್ತಿದ್ದಾರೆ ಅಂದ್ರೆ ಆರ್ಟಿಒ ವಿವೇಕಾನಂದರ ಪಾತ್ರವೂ ಈ ಪ್ರಕರಣದಲ್ಲಿ ಇದೆ ಅನ್ನೋ ಅನುಮಾನ ದಟ್ಟವಾಗತೊಡಗಿದೆ. ಇಲ್ಲ ಅಂದ್ರೆ ಲಾರಿ ತೆಗೆದುಕೊಂಡ ವ್ಯಕ್ತಿಯ ವಿರುದ್ಧ ದೂರು ದಾಖಲಿಸಬೇಕಿತ್ತು, ಆತನಿಂದ ಲಾರಿ ವಶಪಡಿಸಿಕೊಳ್ಳಬೇಕು. ಇಷ್ಟಾದ ಮೇಲೂ ನೊಂದ ವ್ಯಕ್ತಿ ರಮೇಶ್ಗೆ ಯಾವ ರೀತಿ ನ್ಯಾಯ ಒದಗಿಸಿಕೊಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.